ಕುಡಿಯೋಕೆ ನೀರ್ ಕೊಡ್ತೀರಾ ಅಂತ ಹೇಳಿ ಕೊಲೆ ದರೋಡೆ ಮಾಡ್ತಿದ್ದ ದಂಡುಪಾಳ್ಯದ ಗ್ಯಾಂಗ್ ರಹಸ್ಯ ನೋಡಿರ್ತೀರಾ, ಕೇಳಿರ್ತೀರಾ. ಇದೀಗ ಗಡಿ ಜಿಲ್ಲೆ ರಾಯಚೂರಲ್ಲೂ ಇಂತಹದ್ದೇ ಗ್ಯಾಂಗ್ ಅಖಾಡಕ್ಕಿಳಿದಿದೆ. ಕುಡಿಯೋಕೆ ನೀರ್ ಕೇಳಿ ಅವರು ಏನ್ ಮಾಡಿದ್ರು ಗೊತ್ತಾ? ಕುಡಿಯೋಕೆ ನೀರ್ ಕೊಡ್ತೀರಾ ಅಂತ ಹೇಳಿ ಕೊಲೆ ದರೋಡೆ ಮಾಡ್ತಿದ್ದ ದಂಡುಪಾಳ್ಯ ಸಿನಿಮಾದ ಈ ಸೀನ್ ನೋಡಿಯೇ ಇರ್ತೀರಾ. ಇದೀಗ ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲೂ ಇಂತಹದ್ದೇ ಗ್ಯಾಂಗ್ ಅಖಾಡಕ್ಕಿಳಿದಿದೆ. ಆದ್ರೆ ವೇಷ ಬೇರೆಯಷ್ಟೇ. ಸಾಧುಗಳ ಸೋಗಿನಲ್ಲಿ ಕುಡಿಯೋಕೆ ನೀರು ಕೇಳುವ ಖದೀಮರು, ಹೂ ಮೂಸಿ ಮೂರ್ಛೆ ಹೋದ ವ್ಯಾಪಾರಿ, ಹಣ ಚಿನ್ನ ದೋಚಿ ಪರಾರಿ. ಮುಖದ ಮೇಲೆ ವಿಭೂತಿ, ತೋಳಲ್ಲಿ ಜೋಳಿಗೆ ಹಾಕೊಂಡು ಓಡಾಡ್ತಿರೋ ಇವರೇ ನೋಡಿ ಸಾಧುಗಳ ಸೋಗಿನಲ್ಲಿರುವ ಖದೀಮರು. ಮೇ 12ರಂದು ಸಿಂಧನೂರು ನಗರದ ಸಾಯಿ ಮೆಡಿಕಲ್ ಸ್ಟೋರ್ ಮಾಲೀಕ ವಿಷ್ಣುದತ್ತ ಮಳಿಗೆ ಓಪನ್ ಮಾಡ್ತಿದ್ರು. ಆದ್ರೆ ಸ್ವಾಮಿಗಳು ಅಂತ ನಂಬಿದ್ದ ವಿಷ್ಣುದತ್ತ ಫ್ರಿಡ್ಜ್ ನೀರ್ ಕೊಟ್ಟು ಉದಾರತೆ ಮೆರೆದಿದ್ದ. ನಿಮಗ್ ಒಳ್ಳೇದಾಗ್ಲಿ ಅಂತ ಸಾಧುಗಳ ವೇಷದಲ್ಲಿದ್ದವರು ಪೇಪರ್ನಲ್ಲಿ ಮುಚ್ಚಿ 2 ಹೂ ಕೊಟ್ರು. ಹೂ ಮೂಸಿದ ಬಳಿಕ ಇಲ್ಲಾಗಿದ್ದೇ ಬೇರೆ. ಕೊಟ್ಟಿದ್ದ ಬರೀ ನಮಗೆ 2 ಹೂ, ಈ ತರ ಹೂ, ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂ ಒಂದು ಸೆಕೆಂಡಿಗೆ ಒಳಗೆ ಈ ತರ ಆಗ್ಬಿಟ್ಟೆ ಜಾದುಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲಿ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ. ಅವ್ನು ಏನು ಹೇಳಕತ್ತ, ನಮಗೆ ಅದೇ ನಾನು ಹೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡಿದೆ ಅದನ್ನು ಕೊಡಕ್ಕೆ ತಯಾರಾಗ್ಬಿಟ್ಟಿದೆ. 10,500 ಅಂತ ತಗೊಂಡು ಹೋಗ್ಬಿಟ್ಟೆ. ಮತ್ತೆ ನಮ್ಮ ಬಳ್ಳಿಗೆ ಒಂದು ಉಗುರಿದ್ದೆ ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಕೊಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮಿಂದು ಮಾತು ಹೇಳಕತ್ತಾರ. ಸರ್ ಅಂತ ಕೈ ತೋರಿ ಸರ್, ನಾನು ಯಾವ ತಗೊಂಡಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ಹೂ ಮೂಸಿದ ಬಳಿಕ ಮೆಡಿಕಲ್ ಸ್ಟೋರ್ ಮಾಲೀಕ ವಿಷ್ಣುದತ್ತ ವರ್ತನೆ ಬದಲಾಗಿತ್ತು. ಸಾಧು ವೇಷಧಾರಿಗಳು ಹೇಳಿದಂತೆ ಕೇಳಿದ್ದಾನೆ. 10,000 ನಗದು, ಕೈಯಲ್ಲಿದ್ದ ಚಿನ್ನದ ಉಂಗುರ ಬಿಚ್ಚಿಕೊಟ್ಟಿದ್ದಾನೆ. ಕೆಲ ಹೊತ್ತಿನ ಬಳಿಕ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಈ ಸಂಬಂಧ ಸಿಂಧನೂರು ಟೌನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಹಾಗೂ ಎಲ್ಲ ಕಡೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದು ನಿಮ್ಮ ಮನೆಗಳಿಗೆ ನೀರು ಕೇಳ್ತಾರೆ ಅಥವಾ ಯಾವುದೇ ಹೆಲ್ಪ್ ಕೇಳಿದರೆ ನೀವು ಎಚ್ಚರದಿಂದ ಇರಬೇಕು ಹಾಗೂ ಯಾವುದೇ ವ್ಯಾಲ್ಯೂಯಬಲ್ ಐಟಮ್ಸ್ನ ಅವ್ರ ಕೈಯಲ್ಲಿ ಕೊಡಬಾರ್ದು. ಅವರು ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅದೇನೇ ಇರಲಿ, ನೀವು ಕೂಡ ಯಾರಾದ್ರೂ ಮನೆಗೆ ನೀರ್ ಕೇಳ್ಕೊಂಡ್ ಬಂದ್ರೆ ಎಚ್ಚರ ವಹಿಸಿ. ಭೀಮೇಶ್ ಪೂಜಾರ್, TV9 ರಾಯಚೂರು.